आप देख रहे हैं 7 न्यूज। मैं आपके साथ मोहम्मद सलमान जुनैदी। ನಮಸ್ತೆ ಮೀಡಿಯಾ ಪ್ರಿಂಟ್ ಮೀಡಿಯಾವರಿಗೆಲ್ಲ ಸ್ವಾಗತ ಕೋರುತ್ತಾ ಇವತ್ತು ನಾವು ನಿನ್ನೆ ನಮ್ಮ ಸಿಟಿ MLA ಹಮೀದ್ ಮುಶ್ರೀಫ್ ಯಾರು BLA 1 ಕಾಂಗ್ರೆಸ್ ಪಾರ್ಟಿ ಅಧಿಕೃತ ನಾ BLA 1 ಅದೀನಿ. ಅವರು ಯಾವ ಪಾರ್ಟಿಲಿಂದ ಅದಾರ, ದಳದೊಳಗಿದ್ದಾಗ ದಳ ಬಿಡೋ ಟೈಮ್ಗೆ ಅವ್ರು ನೋಡಿದ ಹೆಂಗ ಆಗ್ತೈತೆ ಅಂದ್ರು. ಆ ದಳದು BLO 2 ಸಿದ್ಧಸಿರಿ ಅವ್ರಿಗೆ ಮಾಡ್ಯಾರ. ಮೊನ್ನೆನ ಹೋದಾಗ ಸಿದ್ಧಸಿರಿ ಅವ BLA 2 ಇಲ್ಲ, ಸಿದ್ಧಸಿರಿದೊಳಗೆ ನೌಕರಿ ಮಾಡವ. ಅವ ಇರ್ತಾನ ಅಲ್ಲಮೀನ್ ಬಲ್ಲಿ. ಅಲ್ಲಿ ನಾ ಹೋಗಾನ ಅವ್ರದೊಳಗೆ ಒಬ್ಬವ ಇವ್ರ ಬಲ್ಲಿ ಹಿಂಗ ಬ್ಯಾಗ್ದೊಳಗೆ ನಿಮ್ಮ ಅದಾವ, ಮಂದಿದೂ ಅದಾವ, ಫಾರ್ಮ್ ಅದಾವ. ಇವರು BLA 2 ಇಲ್ಲ. ಇವರು ಯಾರು ಅದಾರ ಕೇಳ್ರನ, ನೀ ಯಾರದೀಪ ಖರೆ ಹೇಳ. ನಾನು ಇಲ್ಲ, ನಾ ಇಲ್ಲೇ ಅದೇ. ಮತ್ತು ನಿನ್ನ ಮನೆಯಲ್ಲಿ ಅದ ಅಂತೇಳಿ. ಇಲ್ರಿ ಖರೆ ಹೇಳ, ನಾನು ನಿಮ್ಗೇನು ಕೇಳಿಕತ್ತೀವಿ. ನೀನು BLA 2 ಇದ್ರೆ ನೀನು ಕೈ ಜೋಡಿಸ್, ನಾವು ನಿನ್ನ ಬಿಟ್ಟು ಹೋಗ್ತೀವಿ. ಇಲ್ರಿ, ನಾ ಅಲ್ಲಮೀನ್ ಬಲ್ಲಿ ಇರ್ತೀನಿ, ನಾ ಅಲ್ಲಿ ನಾನು ಮನೆ ಅದ, ಇಲ್ಲಿ ನಾ ಸೋಷಲ್ ವರ್ಕರ್ ಮಾಡ್ಲಾಕ ಬಂದಿನ ಅಂತ. ಯಾರು ಕರ್ದಾರ ಅಂತ ಕೇಳಿದ್ವಿ. ಆಮೇಲೆ ಕಮಿಷನರ್ ಕರೀದ್ವಿ. ಹಿಂಗೆ ಫಾರ್ಮ್ ನಿಮ್ಮ BLA ಅವರು ಅವ್ರ ಕೈಯಾಗ OTP ಫಾರ್ಮ್ ಕೊಡ್ಲಾಕತ್ತಾರ. ನಮ್ಮ ಹೋಟ್ನು ಅದಾವ. ನನಗೆ 25,000 ಹಿಂದೂ ಮತಗಳು ಬಂದಾವ, ಮುಸಲ್ರು ಮತಗಳು ಬಂದಾವ. ಅವ್ರಿಗೆಲ್ಲಾರು ನಾವು ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ನನಗೆ 86,000 ಓಟ್ ಹಾಕ್ಯಾರ. ಮತ್ತು ನನಗೆ 25,000 ಹಿಂದೂ ಓಟ್ ಹಾಕ್ಯಾರ. ಮತ್ತು ನನ್ಗೆ ಓಟ್ ಹಾಕಿಸ್ದವ್ರನ್ನ ಅವ್ರಿಗೆ ಓಟ್ ಉಳಿಸ್ಬೇಕೇನಿಲ್ಲ. ಮತ್ತು ಅವ ಬ್ಯಾಂಕ್ ನೌಕರಿ ಮಾಡವ. ಆ ಬ್ಯಾಂಕ್ದೊಳಗೆ 10 ಲಕ್ಷ ಡಿಪಾಸಿಟ್ ಕೊಟ್ಟು ಪಗಾರ ತಗೊಳವ. BLO ಇಲ್ಲ. 2-3 ತಿಂಗಳಿಂದ ಮಾಡ್ಲಾಕತ್ತಾರ. ಆ ದಳದವ್ರಿಗೂ ನಾಚಿಕಿಲ್ಲ. ಈ ಸಿಟಿ MLA ನಾ JCP ಮಾಡ್ತೀನಿ, ಪಾರ್ಟಿ ಮಾಡ್ತೀನಿ ठुसೋತು BJPಗಾರೆ ತಗೊಂಡಿಲ್ಲ. ಮತ್ತು ದಳದ ಕಾಲು ಕೈ ಬಿದ್ದು ಅವ್ರದ್ದು BLA 2 ಅಂತ ಮಾಡ್ಕೊಂಡಾರ. ಅದನ್ನು ದಳದವ್ರು ಇಲ್ಲ, ಅವರು BJP ಅವ್ರನ್ನೂ ಇಲ್ಲ. ಸಿದ್ಧಸಿರಿ ಬ್ಯಾಂಕ್ದವ್ರು ಅದಾರ. ಏನು ಬ್ಯಾಂಕ್ದವ್ರಿಗೆ ಏನು ಲೋನ್ ಕೊಟ್ಟು ರೊಕ್ಕ ವಸೂಲಿ ಮಾಡಿ ಮಂದಿದು ರೊಕ್ಕ ಡಿಪಾಸಿಟ್ ಹಾಕ್ಯಾರ, ಅವ್ರು ಕೊಡುದದ. ಯಾರು ಕೇಳಬಾರ್ದಂತ ಟೆಟ್ಟಸ್ಕೋತಂದಾರಂತ. ನಿನ್ನೆ ನಾ ಪೇಪರ್ ನನ್ಗೆ ಕೊಟ್ಟಾರ. ಮತ್ತು ನೀವು ಮಾಧ್ಯಮದವ್ರನ್ನೂ ಕೇಳಬಾರ್ದಂತ ನಿಮ್ಮ ಮ್ಯಾಗ್ನು ಟೆಟ್ಟಸ್ಕೋದಂತ. ಅದೇನಿಲ್ಲ, ನಿಮಗೂ ಗೊತ್ತದ ಏನಿಲ್ಲ ಗೊತ್ತಿಲ್ಲ. ನಾವು ಬ್ಯಾಂಕ್ ನೌಕರಿ ಮಾಡ್ಲಿಕ್ಕತ್ತಿಪ್ಪ, ಮಂದಿ ನಿಂಬಲ್ಲಿ ಎಪ್ಪಡಿ ಇಟ್ಟಾರ, ಬ್ಯಾಂಕ್ ಡೂಬ್ ಮಾಡಬೇಡ್ರಿ. ಹಿಂಗೆ ನಮ್ದು ಬಿಜಾಪುರದೊಳಗೆ 5 ಬ್ಯಾಂಕ್ ಡೂಬ್ ಆಗ್ಯಾವ. 6ನೇ ಬ್ಯಾಂಕ್ ನಿಮ್ ಡೂಬ್ ಆಗ್ತೈತಿ. ಇದು ಆಗೋದು ಖಚಿತ, ಆಗೋದು ಖರೇನೆ. ಮತ್ತು 200 ಮಂದಿ ಬ್ಯಾಂಕ್ದಿಂದ ಹೊರಗೆ ಬಂದ್ರೆ ಅವ್ರದ್ದು ಯಾರಪ್ಪ ಡಿಪಾಸಿಟ್ ಮಾಡ್ಯಾರ ಅವ್ರದ್ದು ಬಡ್ಡಿ ವಸೂಲು ಮಾಡಿ ಕೊಡಬೇಕು, ಗಂಟು ಕೊಡಬೇಕು. ಮತ್ತು ನೀವು 200 ಮಂದಿ BLO 2 ಮಾಡಿ, ಬೇಕಾದ್ರೆ BLO 2 ಮಾಡಿದ್ದು ನನ್ನ ಬಲ್ಲಿ ರೆಕಾರ್ಡಿಂಗ್ ಅದ ಅವ್ರದ್ದು. ನಾ DC ಆಫೀಸ್ದಿಂದ ನಮ್ಮ ಕಾರ್ಪೊರೇಷನ್ಲಿಂದ ಪೇಪರ್ ತಗೊಂಡಿದ್ದೆ BLA 2 ಅವ್ರದ್ದು ಹೆಸರು. ಮತ್ತು ನೀವು ಬ್ಯಾಂಕ್ ನಡ್ಸೋರು ಹಿಂಗೆ ಯಾಕೆ ಮಾಡ್ಲಿಕ್ಕತ್ತಿಪ್ಪ? ನಾನು ಅವರು ಫೋನ್ ಮಾಡಿದ್ರು, ಇಲ್ರಿ ನಾವು ನಿಮ್ಗೆ ಗೊರ್ತು ಹಿಡಿತೀವಿ, ನಾವು ಅಗ್ರಿ ಆಫೀಸ್ದೊಳಗೆ ನಮ್ಮ ಅಪ್ಪರು ಅದಾರ, ನಿಮ್ಗೆ ಗೊರ್ತು ಹಿಡಿತಾರೆ. ಕಮಿಷನರ್ ಕರೆಸಿ ನಾವು ಕೊಟ್ಟಿವಿ. ಆಮೇಲೆ ಅವ್ರ ಮೆಂಬರ್ಗಳು MLA ಹೇಳ್ತಾನೆ ಗುಂಡಾಗಿರಿ ಮಾಡ್ತಾರಂದ್ರೆ, ಗುಂಡಾಗಿರಿ ಮಾಡ್ತಾನೆ. ಹಿಂದೂ ವಾರ್ಡ್ದೊಳಗೆ ನೀವು ಹೋಗಬಾರ್ದು. ಹಿಂದೂ ವಾರ್ಡ್, ಮುಸ್ಲಿಂ ವಾರ್ಡ್ ಎಲ್ಲಾರು ನನಗೆ ಒಂದೇ, ಎಲ್ಲಾರು ನನಗೆ ಓಟ್ ಹಾಕ್ಯಾರ. ಅವ್ರನ್ನ ಭಾಳ ತುಂಬ ಮನಸ್ಲಿಂದ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಯಾರು ಅಪ್ಪಂದಿಲ್ಲ ಬಿಜಾಪುರ,
ಈ ರೋಡ್ ಆದಿಲ್ ಶಾಹಿ ಮೊಮ್ಮಗ ಅದಾನಂದ್ರ ಆದಿಲ್ ಶಾಹಿ ಅಂತಾವ ಆದಿಲ್ ಶಾಹಿ ಇಲ್ಲ. ನೀವೊಂದ್ MLA ನೀ ಏನ್ ಇರ್ತೀವ, ನೀ ಎಷ್ಟು ದಿವ್ಸ ಇರ್ತೀಯ? ನೀ ಏನ ಒಂದ್ ವಚನದೊಳಗ ನಿನ್ನ ಅಪ್ಪನಂಗ್ ಮಾತಾಡ್ತೀನಿ. ನಿಮ್ಮ ಅಪ್ಪನಂಗ್ ಬಿಡು, ನಿಮ್ಮ ಅವ್ವನ್ಕಿಂತ ನಿಮ್ಮ ಅಪ್ಪನ್ಕಿಂತ ಹೆಚ್ಚು ಮಾತಾಡೋದು ನನ್ನ ಶಕ್ತಿ ಅದ. ನಾ ಒಂದು ಕ್ಯಾಂಡಿಡೇಟ್ ಅದೀನಿ, ನಿನ್ನ ಮನೆಯದ ನೀ ಅಷ್ಟೇ ಮಾಡಂತ. BLA 1 ನಾ ಅತಿ ಕತ್ತ BLA 1 ಅದೀನಿ, ನನ್ನ ಪಾರ್ಟಿಲಿಂದ ಅದೀನಿ. ನನ್ನ ಪಾರ್ಟಿಯಾಗ 285 ಮಾಡೋದು ಹಕ್ಕು ನನ್ಗದ, ತೆಗೆದು ಹಕ್ಕು ನನ್ಗದ. ನೀ ಯಾವ ಪಾರ್ಟಿಲಿಂದ ಮಾಡಿ BLA 2 ನೀ ಏನ್ ದಳದೊಳಗದಿ ಏನ್ BJPದೊಳಗದಿ? ಕಮಿಷನರ್ನು ಉತ್ತರ ಹೇಳ್ಬೇಕು, MLA ಹೇಳಕತ್ತಾನಲ್ರಿ ಅವನು ಉತ್ತರ ಹೇಳ್ಬೇಕು. ಕೈಗ ಹಿಂಗ್ ಕಚ್ಚಿ ತಲೆಗೆ ಮುಸ್ತಾರಂತ ಹೋಗ್ತೈತಂತ. ಇದು ಮಾಡೋರು ಯಾರ? ಎಲ್ಲ ಹಿಂದೂ ಮಂದಿಗೆ ತಗೋತಾರವ್ರು. ಹಿಂದೂ ಮಂದಿ ಬಿಜಾಪುರ ಸಿಟಿ ಅವ್ರು ಯಾರೂ ಇಲ್ಲ. ಹೊರಗಿಂದ ಮಾಡಿದ್ದು ಬೋಕಸ್ ಮಾಡಿದ್ದು ನನ್ಗೆ ಛೀಮಾರಿ ಹಾಕ್ಯಾರ ಅಂದಾರ. ನಾವೊಂದು 3,000 ಪೇಜ್ ಅದ, ಅದ್ರಾಗ ಒಂದು ಸಹಿ ಬಿಟ್ಟಿನಂತ ನಂದು ರಿಜೆಕ್ಟ್ ಆಗೈತಿ. ಅದನ್ನು ರಿಜೆಕ್ಟ್. ಈ ಸಿದ್ಧ ಸಿರಿ ರೊಕ್ಕ ತಗೊಂಡು ಅಲ್ಲಿ ಒಳಗಿಂದ ಪೇಜ್ ಹರಿದು ಬೇರೆ ಪೇಜ್ ಹಾಕ್ಲಾಕಚ್ಚಾರ. ಗೌಡ್ರ ಇಂಥವ್ ನೀವು ನಾಟಕ ಮಾಡೋದು ನಮ್ಗೆ ಗೊತ್ತಿಲ್ಲ. ಇವು ಎಷ್ಟು ಮಂದಿಗೆ ನೀವು ಮಾಡ್ತೀರಿ ನಿಮ್ದು ಏನ್ ನಮ್ಗೆ ಗೊತ್ತಿಲ್ಲ. ಅಮಾಯಕ ಮಂದಿಗೆ ಏನೇನು ಮಾಡಿರಿ ಗೊತ್ತಿಲ್ಲ. ಕಪಿಲ್ ಸಿಬ್ಬಲ್ ಕೊಟ್ಟಾರ, ಭಾರಿ ಮಾಡಿದ್ರಿ. ಕಪಿಲ್ ಸಿಬ್ಬಲ್ ಹೆಸರು ಹೇಳಿದ್ರು. ನಾ ಇಲ್ಲಿಂದ ನಂದು ಹೈಕೋರ್ಟ್ದೊಳಗಿಂದ 3,000 ಗಟ್ಟ ಅದ ರೀ. ನಿಮ್ಗೆ ನಾನು ಪೇಪರ್ನು ಕೊಡ್ತೀನಿ. ಸಹಿ ಇಲ್ಲ ಅಂತ ರಿಜೆಕ್ಟ್ ಆಗೈತಿ. ಕೇಸ್ ನಡ್ದಿಲ್ಲ ಕೊಟ್ಟಿಲ್ಲ. ಇವ್ರು ಸಿದ್ಧ ಸಿರಿ ಬಲ್ಲಿ ರೊಕ್ಕ ಭಾಳ ಅದಾವ. ಯಾರ್ದಾರ ರೊಕ್ಕ ಯಾರ ರಾಜ್ ಮಾಡ್ಲಾಕತ್ತಾರ. ಅದ್ರಾಗಿಂದ ಪೇಪರ್ ಹರಿದಾರ, ನಂದು ಒಂದು ಸಹಿ ಇಲ್ಲಂತ. ಮತ್ ಕೇಸ್ ನಂಬರ್ನು ಕೊಡ್ತೀನಿ, ಪೇಪರ್ನು ಕೊಡ್ತೀನಿ. ನೀವು ಪಾಕಿಸ್ತಾನ ಮಾಡ್ಲಾಕ್ ಹೊಂಟಿರ ಅಂತ ಹೇಳ್ತೀರಿ. ಪಾಕಿಸ್ತಾನ झंडा ಹಚ್ಚಿದವ್ರು ಯಾರು? ಮರ್ದಿವ್ಸ್ ಪಾಕಿಸ್ತಾನ झंडा ತಗೊಂಡು ಮೆರವಣಿಗೆ ಯಾರು ಮಾಡಿದ್ರು? ಪಾಕಿಸ್ತಾನ झंडा ತಗೊಂಡು ಮೆರವಣಿಗೆ ಯಾರು ಮಾಡಿದ್ರು? ಅದು झंडा ಯಾರು ಹೊಲ್ದಿದ್ರು? ಮೆರವಣಿಗೆ ತೆಗ್ದಿದ್ದು ಯಾರು? ಮನಗಳಿವೆ ಟಿಪ್ಪು ಸುಲ್ತಾನ್ ಸರ್ಕಲ್ ಎಲ್ಲಾರು ಹಚ್ಚಿದವ್ರು ಯಾರು? ಬಸನಗೌಡ್ರೆ 100ಕ್ಕೆ 100 ನಾವು ಹೇಳ್ತೀವಿ. ಅಟ್ಟ ನೀವು ಹಚ್ಚಿಲ್ಲ ಅಂದ್ರೆ CBI ಕೊಡ್ರಿ ಅಂತ ಹೇಳ್ರಿ. ನಾ ಕೇಸ್ ಚಾಲು ಆಗ್ತೈತಿ. ಯಾಕೆ ನೀವು ಕೊಡಂಗಿಲ್ಲ? ಈ ಅಮಾಯಕ ಹಿಂದೂ ಮಂದಿದು ನಾವು ಓಣ್ಯಾಗ ಬಿಡಂಗಿಲ್ಲ. ಹಿಂದೂ ಮಂದಿನೂ ನನಗೆ 25,000 ಓಟ್, 20,000 25,000 30,000 ಓಟ್ ಹಾಕ್ಯಾರ. ಮುಸಲ್ಮಾನ್ ಮಂದಿನೂ ಹಾಕ್ಯಾರ. ಅವ್ರ ಸಲುವಾಗಿ 86,000 ಓಟ್ ತಗೊಂಡಿನಿ. ನಾ ಕಂಟಿನ್ಯೂ ನಾ ಬಿಜಾಪುರ ಸಿಟಿ ನಂದದ, ನಾ ತಿರ್ಗಾಡ್ತೀನಿ. ಯಾರ ಅಪ್ಪನ ಸಿಟಿ ಇಲ್ಲ. ಬಸನಗೌಡ್ರ ನಿಮ್ಮ ಮನೆ ಕಾಂಪೌಂಡ್ ನಿಮ್ದು. ನೀ ಯಾರು ಹೇಳವ್ರು ಮಂದಿಗೆ? ನಿನ್ಗೇನು ಬ್ಯಾಡ ಅಂದೀವಿ ನಾವು ತಿರ್ಗಾಳಕ್ಕ? ಹೋಗ್ರಿ ತಿರ್ಗಾಡ್ರಿ. ನಾವೇನು ಬ್ಯಾಡ ಅಂದೀವೇನ? ಬರೇ ಪಾಕಿಸ್ತಾನ್ ಅಂತಾರ. ಪಾಕಿಸ್ತಾನ್ ಏಜೆಂಟ್ರ ಅದಾರ ಇವ್ರ ಮನ್ಯಾಗ ಏನದ? ಮತ್ತೇನು ಹಿಂದೂ ಮುಸ್ಲಿಮೇ ಅದ. ಅದು ಬಿಟ್ಟು ಬುರ್ಕಾ ಗಡ್ಡ ಅದು ಬಿಟ್ಟು ಏನು ನಗರದ ಏನು ಅಭಿವೃದ್ಧಿ ಆಗೈತ್ರಿ? ಏನು ಮಾಡ್ಯಾರ ಇವ್ರು 8 ವರ್ಷದೊಳಗ? ಏನು 1 4 ರೋಡ್ ಮಾಡ್ಯಾರ. ಉಳ್ಕಿದ ರೋಡ್ಕ ನೀವು ತಿರ್ಗಾಡ್ತೀರಿ. ಅಲ್ಲಿ ಎಲ್ಲಾ ಕಾಸ್ಟ್ ಅವ್ರು ಇರ್ತಾರೆ. ಒಂದೇ ಕಾಸ್ಟ್ ಎಲ್ಲೂ ಇರಂಗಿಲ್ಲ. ಎಲ್ಲಾ ಕಾಸ್ಟ್ ಅದ. ಆ ಎಲ್ಲಾ ಕಾಸ್ಟ್ ಅವ್ರು ಓಣಿಯವರು ಬಸನಗೌಡ ಹೆಸರ್ಲಿ ವೈಕೋಲ್ ಹಾಕತ್ತಾರ. ಎಂತವಗರೆ ಆರಿಸ್ತಂದೀವಿ. ಮತ್ ಹೇಳ್ತಾರ ಅವರು, ಈಗ ಅವರು ಪಾಕಿಸ್ತಾನ, ನಾವು ಪಾಕಿಸ್ತಾನ ಇಲ್ಲ, ನಮ್ಮ ಇಂಡಿಯಾ ನಮ್ಮ ದೇಶದ, ನಾವು ಕರ್ನಾಟಕದೊಳಗಿಟ್ಟಿವಿ, ಬಿಜಾಪುರದೊಳಗಿಟ್ಟಿವಿ, ಹುಟ್ಟಿವಿ. 800 ವರ್ಷದಿಂದ ನಮ್ಮ ಅಪ್ಪ ಮುತ್ತೆ ಅಂದು ಆಸ್ತಿ ಪೇಪರ್ ಅದಾವ. ನಾವು ಇರೋದು ಇಂಡಿಯಾದೊಳಗೆ, ಕರ್ನಾಟಕದೊಳಗೆ, ಬಿಜಾಪುರದೊಳಗೆ ಹುಟ್ಟಿವಿ. ನಮ್ಮ ಖಾನ್ದಾನ್ದೇ 800 ವರ್ಷದಿಂದ ಇತಿಹಾಸದ ಇಲ್ಲಿ. ಬಸನಗೌಡ್ರ ನೀದು ಓಟಿನ ಸಲುವಾಗಿ ಪಾಕಿಸ್ತಾನ, ಇಂಡಿಯಾ, ಮುಸಲ್ಮಾನ, ಹಿಂದೂ ಮಂದಿಗೂ ನಾವು ಕೈ ಜೋಡಿಸಿ ಅವ್ರು ನಮ್ಗೆ ಓಟ್ ಹಾಕ್ಯಾರ. ಅವ್ರ ಸಲುವಾಗಿ ನಾವು ರಾತ್ರಿ ಹಗಲ್ ದುಡಿತೀವಿ. ನೀವೇನು
ನೀವು ಹೊಟ್ಟಿನ ಸಲುವಾಗಿ ಮಾಡ್ರಿ, ಇದು ರಾಜಕೀಯ ಬಿಡ್ರಿ. ಮಳ್ಳಿ ಇಲ್ಲ ಮಂದಿ ಎತ್ಕಿತ್ ಮೊದಲ್ ನಿಮ್ ಕೈಯಾಗ ಬಂದ್ರು ಟ್ರೇನ್ ಸುಟ್ಟಿದವ, ಅವ ಉರುಲ್ ಹಾಕೊಂಡ್ ಅವ ಸತ್ತ. ಟ್ರೇನ್ ಸುಟ್ಟಿದವ್ರಿ, ಸುಡ್ಸಿದವ್ರಿ ಇವ್ರೆ, ಅಮಾಯಕ್ ಮಂದಿ ಜೈಲ್ಕ್ ಹೋದ್ರು. ಇದು ಬಿಡ್ರಿ ರಾಜಕೀಯ ನಿಮ್ದು. ಬಹಳ ದಿವಸ ಇದು ಜಾತಿ ಮ್ಯಾಗ ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ ಇದು ಬಿಟ್ಟು ಅಭಿವೃದ್ಧಿ ಮಾಡ್ರಿ. ನಿಮ್ಗ ಬಿಜಾಪುರ್ ಸಿಟಿ ಅವರು ಅರಸ್ ಕೊಟ್ಟಾರ, ಅದನ್ನು ಹೆಂಗ್ ಬೋಕಸ್ ಅರಸ್ ಬಂದಿರಿ. ನಿಂಬಲ್ಲಿ ಪ್ರೂಫ್ ಇಲ್ಲ ಅಂದ್ರ ತೋರಿಸ್ತೀನಿ. ಪ್ರೂಫ್ ನಿಮ್ಗ ಲಾರೆ ಮೊಬೈಲ್ ನಾವು ಹಿಡ್ದಿದ್ದು ನಮ್ಗ ರಿಜೆಕ್ಟ್ ಆಗೈತಿ. ಚೀಮಾರಿ ಹಾಕ್ಯಾರ, ನಮ್ ಚೀಮಾರಿ ಹಾಕಿಲ್ಲ. ಕೇಸ್ ನಡಿಸ್ಲಾಕ್ ಕೊಟ್ಟಿಲ್ಲ, ಪೇಪರ್ ಹರ್ಕೊಂಡಾರ. ಇದು ನಾವು ಕೆರಿ ಬಲ್ಲಿ ಹಿಡ್ದಿದ್ರಿ. ಇದು ಇನ್ನ ಭಾಳ ಪ್ರೂಫ್ ಅದಾವ. ಗಚ್ಚಿನ ಕಟ್ಟಿ ಕಾಲನಿ ಅದ, ನೀಲಾನಗರ, ನ್ಯಾಮದೇವ್ ನಗರದೊಳಗೆ 200 ಹೋಟ್ ಈ ಪಾನಿಪುರಿ ಮಾಡ್ತಾರಿ, ಅವ್ರು ಹೋಟ್ ಮಾಡ್ಯಾರ. ಅದು ನನ್ನ ಬಲ್ಲಿ ಪ್ರೂಫ್ ಅದ, ಎಲ್ಲ ನಾ ಕೊಡ್ತೀನಿ. ಇಂಥ ಪೊಲೀಸ್ ಸ್ಟೇಷನ್ದೊಳಗೆ ಹಿಡಿದು ಕೊಟ್ಟಿದ್ದದ ಎಲ್ಲ ಅದ. ನಿಮ್ಮ ರಾಜಕೀಯ ಡಿಪಾರ್ಟ್ಮೆಂಟ್ನು ನಿಮ್ ಗೂಡ್ ಇತ್ತು, ನೀವು ಮಾಡಿರಿ. ನಾನು ಕಾಂಗ್ರೆಸ್ ಪಾರ್ಟಿಲಿಂದ ದಬ್ಬಾಳಿಕೆ ಮಾಡ್ಲಿಕ್ಕತ್ತಿಲ್ಲ. ನಿಮ್ಮಂಗೆ ಗುಡ್ಡಾಗಿಡಿ, ನಿಮ್ಮಂಗೆ ಸುಳ್ಳು ಮಾಡವ್ರಿಲ್ಲ ನಾವು. ಕೇಸ್ ಮಾಡೀನ್ರಿ, ನಿಮ್ಗೆ ಇದೇ ಹೇಳಿಕತ್ತೀನ್ರಿ. ಕೇಸ್ ನಂಬರ್ ಕೊಡ್ತೀನಿ, ಸಹಿ ಇಲ್ಲಂದ. ಇದು ಕೇಟದೊಳಗ 3000 ಪೇಜ್ ಅದ ರೀ. ಏನ್ ಮಾಡ್ಯಾರಿ, ಸಹಿ ಮಾಡಿದ್ದು ತಕೊಂಡು ಬ್ಯಾರೆ ಹಾಕ್ಯಾರ. ವಕೀಲ್ ಕಡೆ ಫೈಟ್ ಮಾಡ್ಸಿನ್ರಿ. ಇಲ್ಲಿ ತಳಗ ಏನ್ ಆಗ್ತೈತಿ ಅದೇ ಹಾಕೋತ್ ಹೋಗ್ತೈತಿ. ಇಲ್ಲಿನೂ ಸಿದ್ಧಶ್ರೀ ರೊಕ್ಕ ಹತ್ಯಾವ. ಇದಕ್ಕೂ ಇವರು ತಾವೇ ಮುಂದೆ ಹೋಗ್ಕೋತ್ ಹೋಗ್ಯಾರ. ಡಿಸಿಷನ್ ನಿಮ್ ಗೂಡ್ ಪ್ರೂಫ್ ಗೂಡ್ ಕೊಡ್ತೀನಿ, ಇನ್ನಾದ್ರೂ ಪ್ರೂಫ್ ಗೂಡ್ ಕೊಡ್ತೀನಿ. ನನ್ನ ಬಲ್ಲಿ ಎಲ್ಲಾ ಪ್ರೂಫ್ ಅದಾವ. ಕೋರ್ಟ್ದೊಳಗೆ ಮಾಡೀನ್ರಿ. ಕೋರ್ಟ್ದೊಳಗೆ ರೀ ಏನ್ ಮಾಡ್ಯಾರಿ, ವಕೀಲರಿಗೆ ಸಟ್ ಮಾಡಿ ಪೇಜೆ ಬ್ಯಾರೆ ಹಾಕಿಸಿ ಅದೇ ಒಂದು ಸೈ ಮ್ಯಾಗ ಹೆಂಗ ಇದು ಆಗ್ತೈತ್ರಿ. 3000 ಸೈ ಮಾಡಿದ್ದು. ಸರಿ, ಅದ ಈಗ ಪಾಕಿಸ್ತಾನ ಧ್ವಜ ಆಚರಣೆ ಮಾಡಿರ್ತಾರ, ನಿಮ್ದೇ ಸರ್ಕಾರ, ನಿಮ್ಮವರೇ ಗೃಹ ಸಚಿವರ, ಅದ್ರ ಬಗ್ಗೆ ಅವ್ರನ್ನ ಗೃಹ ಸಚಿವರ್ಗುನು ಬರ್ತೀವಿ ನಿಂದರಿ. ಒಂದ್ ತನಿಖೆಗ ಆದೇಶ ಮಾಡ್ರಂತ ಅದನ್ನು ಹೇಳಿವಿ. ಇವ್ರೊಂದು ಮಾಮೂಲಿ MLA ಅದಾರ, ಈಗೇನ ಮಿನಿಸ್ಟರ್ ಇಲ್ಲ. ಅವ್ರಿಗೆ ಯಾಕೆ ಬೇಕು ಸೆಕ್ಯೂರಿಟಿ? ಅವ್ರಿಗೆ ಯಾಕೆ ಬೇಕು? ಅವರು ಬರೇ ಒಂದು MLA ಅದಾರ. ನನ್ಗಂತಾರ ನಾ ಯಾರ ದಿನ ಗೊತ್ತಿಲ್ಲ, ಮನಿದ್ ಅಷ್ಟೇ ನೋಡ್ಬೇಕಂತ. 86,000 ನನ್ಗೆ ಓಟ್ ಹಾಕ್ಯಾರ. ಅವ್ರ ಸಲುವಾಗಿ ರಾತ್ರಿ ಆಗಲ್ಲ ನಾ ದುಡಿತೀನಿ. ಅವ್ರಿಗೆ ಕಷ್ಟ ಸುಖಕ್ಕೆ ನಾ ಹೋಗ್ತೀನಿ, ನನ್ನ ಕಷ್ಟ ಸುಖಕ್ಕೆ ಅವ್ರು ಬರ್ತಾರ. ಮತ್ತ ಇಂಥ MLAಗೆ ಅದೇ ನಾವು ನಮ್ಮ ಗೃಹ ಮಂತ್ರಿಗೆ ಹೇಳಿಕತ್ತೀವಿ, ಇವ್ರು ಏನದಾರ ಎದಕ್ ಕೊಟ್ಟಿರಿ ಅದು ತೆಗಿಯಂತ ನಾನು ನನ್ನ ಲೆಟರ್ ಪ್ಯಾಡ್ ಮ್ಯಾಗ ಕೊಡ್ಲಿಕ್ಕತ್ತೀನಿ. ಕಮಿಷನರ್ಗೆ DC ಇವ್ರು ಕೊಡ್ತೀನಲ್ಲಕತ್ತಾರ. ಆಲ್ರೆಡಿ ನಾ ಗೋಲ್ ಗುಮ್ಮಟ್ಲಿಂದ ಈ ಕಾಡಿಂದ ಏನು ಓಟ್ ಬಂದಾವ ಅದು ಡಿಲೀಟ್ ಮಾಡಂತ ಕೊಟ್ಟಿನಿ. ಗಚ್ಚಿನ ಕಟ್ಟಿ ಕಾಲನಿ, ನೀಲಾನಗರ್, ನಾಮದೇವ್ ನಗರ್, ಜ್ಯೋತಿ ಪೈಪ್ ಫ್ಯಾಕ್ಟ್ರಿ, ಅಮಾಲ್ ಕಾಲನಿ, ಯೋಗಾಪುರ್, ಹಳ್ಳಿಲಿಂದ ಬಂದಾವ. ಅವ್ರ ಮನೆ ಇರ್ಲಿಕ್ಕಂದ್ರ ಇದು ನಾ ಓಪನ್ ಬಂದಾಗಿಂದ ಹೇಳಿಕತ್ತೀನಿ. ನಂದು ಯಾವ ಓಣಿಗೆ ಹೋಗಿ ನಾ ಓಣ್ಯಾಗ ನಾ ಹೇಳಿನಿ, ಸತ್ತವ್ರದ್ದು ತೆಗೀರಿ. ಇಲ್ಲಿ ಸಿಟಿದೊಳಗಿದ್ದವ್ರು ಹಿಂದೂ ಮುಸಲ್ಮಾನ್ಗರು ಇಡ್ರಿ, ಅವ್ರಿಗೆ ಯಾರ್ಯಾರು ಅರಸ್ಲಿ. ಹೊರ್ಗಿನ ಬಂದವ್ರಿಗೆ ಮೊದಲು ತೆಗಿರ ಅಂತ ಹೇಳ್ರಲ್ಲ. ಮತ್ತೆ ನಾಲ್ಕಲ್ಲಿಂದ ಇಲ್ಲಿ ನೀವು ಮನೆ ಇಲ್ಲಿ ಶಿಫ್ಟ್ ಮಾಡ್ಕೋರಿ ಅಂತ ಹೇಳ್ತಾರೆ. ಯಾಕ ನಿಮ್ಗೆ ಇಲ್ಲಿ ಸಿಟಿ ಹಿಂದೂ ಅವ್ರ ಮ್ಯಾಗ ಇದು ಇಲ್ಲ, ವಿಶ್ವಾಸ ಇಲ್ಲ? ಎಲ್ಲಾರು ಮನುಷ್ಯರೇ, ಯಾರು ಗುಂಡಾಗಿರಿ ಮಾಡಂಗಿಲ್ಲ. ಯಾಕೆ ಗುಂಡಾಗಿರಿ ಬಸನಗೌಡ ಹೇಳ್ತಾರ, ಅವ್ರ ಬಲ್ಲಿ ಎಲ್ಲ ಬೇಲೋ ಬಲ್ಲಿ ಮೊಬೈಲ್ ಅದ, ಒಂದು ಮೊಬೈಲ್ದೊಳಗೆ ಕಂಪ್ಲೀಟ್ ಆಗ್ತೈತಿ. ಬಸನಗೌಡ್ರ ಇದು ಇಂಡಿಯಾ ಪಾಕಿಸ್ತಾನ ಹಿಂದೂ ಮುಸಲ್ಮಾನ್ ಮಾಡೋದು ಬಿಡ್ರಿ, ರಾಜಕೀಯ ಮಾಡ್ರಿ. ನಿಮ್ಗೆ ಮಂದಿ RS ಕೊಟ್ಟಾರ, 34 ವಾರ್ಡ್ದೊಳಗೆ ಕೆಲಸ ಮಾಡ್ರಿ.
ಒಂದ್ 3 ವಾರ್ಡ್ ಅರ್ಧ ಮಾಡ್ತಾವ, ಅಲ್ಲಿಂದ ಹೊಟ್ಟು ಇಲ್ಲಿ ಹಾಕೊಂಡಿರಿ. ಅವ್ರಿಗರೆ ಒಂದ್ ಸ್ವಲ್ಪ ಚಲೋ ಹೋಗ್ರಿ, ಶಿಕಾರ್ ಖಾನೆಕ್ ಹೋಗ್ರಿ, ಅದೇ ಗಚ್ಚಿನ ಕಟ್ಟಿ ಪಾಲನೆ ಹೋಗ್ರಿ, ಅಲ್ಲಿಂದ ಹೊಟ್ಟು ಮಾಡ್ಕೊಂಡಾರ. ಒಂದ್ ರೋಡರೇ ಮಾಡ್ಯಾರ ಕೇಳ್ರಿ. ಸರಿ ಇಲ್ಲ, ಉಸ್ತುವಾರಿ ಯಾರದಾರ? ಸರ್ಕಾರ ಯಾವ್ದೈತಿ? ಸರ್ಕಾರ ನಮ್ದರಿ ಅಧ್ಯಕ್ಷ ಸಾಹೇಬ್ರ. ಮೈನಾರ್ಟಿದು ಫಂಡ್ ನಾವು ಹಾಕೊಂಡ್ ಬಂದಿವಿ. ಮೈನಾರ್ಟಿ ಫಂಡ್ ಬ್ಯಾರೆ ಕಡೆ ಹಾಗಾರಿ ಇದೇ ಹುಡ್ಕೋ ರೋಡ್ ಸ್ಯಾಂಕ್ಷನ್ ಮಾಡಿದ್ರು. ನಾವೊಂದು ಮೈತಿ ಹಾಕ್ದೊಳಗ್ ಕೇಳ್ದೆ, ಇನ್ನ 16 ತಿಂಗಳದ ಪೂಜಾ ಮಾಡಿದ್ರು, ಅದು ಕ್ಯಾನ್ಸಲ್ ಯಾಕಾತು? ಕ್ಯಾನ್ಸಲ್ ಯಾಕಾತ್ರಿ? ಹುಡ್ಕೋ ರೋಡ್ ಪೂಜಾ ಮಾಡಿದ್ರು, ಯಾಕೆ ಕ್ಯಾನ್ಸಲ್ ಆತು? ಇನ್ನ 16 ತಿಂಗಳದು ರೋಡೇ ಮಾಡಿದ್ದದ. ಇನ್ನ 16 ತಿಂಗಳ ತನ ಗ್ಯಾರಂಟಿ ಅದ. ಏನ್ ಕಳಪೆ ಕಾಮಗಾರಿ ಆತು? ಹುಡ್ಕೋ ರೋಡ್ದು ಪೂಜಾ ಮಾಡಿದ್ರು, ನೀವು ಪೂಜಾ ಹೋಗಿರಿ ಓಪನಿಂಗ್. ಅದು ಯಾಕಾಗಿಲ್ಲ? ಮಾಡ್ಬೇಕಿತ್ತು. ಏನದು ಕಳಪೆ ಕಾಮಗಾರಿ ಆಗಿತ್ತು. ಕೋಟ್ಲಿಂದ ಅಲ್ಲಿ ತನ 2 ವರ್ಷ ಆಗಿಲ್ಲ ರೋಡ್, ಮತ್ತ ಅದಕ್ಕೆ 3,500 ಹಾಕಿ ಪೂಜಾ ಮಾಡ್ಯಾರ. ಯಾಕೆ ಕಳ್ಬೇಕು? ಕಾಂಟ್ರಾಕ್ಟರ್ ಮ್ಯಾಗ ಬ್ಲಾಕ್ ಲಿಸ್ಟ್ ಹಾಕಿ ಅವ್ನ ಮ್ಯಾಗ ಕೇಸ್ ಮಾಡ್ಬೇಕಿತ್ತವ್ರು. ಅದು ಫಂಡ್ ಒಯ್ದು ಮತ್ತೆ ಬೇರೆ ಕಡೆ ಹಾಕಿದ್ರು. ಸರ್ಕಾರ ನಮ್ದರಿ. MLA ಓಪನಿಂಗ್ MLA ಹೋಗ್ಬೇಕು, MLA ರೋಡ್ ಹಾಕ್ಬೇಕು. ಈಗ ಚಲೋ ರೋಡ್ ಇದೆ. ಎಷ್ಟ ಸುನಾರ್ ಬಜಾರ್ದವ್ರ ತ್ರಾಸ ಆತು, ಚಲೋ ರೋಡ್ ಅಡ್ಡಿ. ನೀವು ಯಾವ ರೋಡ್ ಇಲ್ಲ ಆ ರೋಡ್ ಮಾಡ್ರಿ. ನಮ್ಮ ಏರಿಯಾದೊಳಗೆ ಮಾಡ್ಲಿಕ್ಕೆ ಅಂದ್ರೆ ಅಲ್ಲಿ ಹಿಂದೂ ಮುಸಲ್ಮಾನ್ ಎಲ್ಲಾ ಬ್ರಾಹ್ಮಣ ಎಲ್ಲಾರು ಅದಾರ, ಅವ್ರು ಬಿಡ್ರಿ. ನಿಮ್ಮರೇ ಚಲೋ ರೋಡ್ ಮಾಡ್ಕೋರಿ. ಅದೇ ರೋಡ್ ಅದೇ ಮಾಡಿ ಅಲ್ಲೇ ಕಮಿಷನ್ ತಗೊಳ್ದು ಹೆಂಗ? ರಾಜಕೀಯ ವೈಯಕ್ತಿಕ ಇದ್ರೊಳಗೆ ಹಿಂದೂ ಮುಸ್ಲಿಂ ಜನರಿಗೆ ಯಾಕ ನಾವು ಮಾಡ್ಲಿಕ್ಕತ್ತಿಲ್ರಿ. ನಮ್ಗೆಲ್ಲಾ ಹಿಂದೂ ಮಂದಿನೂ 25,000-30,000 ಓಟ್ ಆಗ್ಯಾರ. ಮುಸಲ್ಮಾನ್ ಮಂದಿನೂ ಹಾಕ್ಯಾರ, ಎಲ್ಲಾ ಕಾಸ್ಟ್ ಮಂದಿ ಹಾಕ್ಯಾರ. ನಾ ಹಿಂದೂ ಮುಸ್ಲಿಂ ಮಾಡ್ಲಾಕ್ ಹೋಗಂಗಿಲ್ಲ. ಸಿಟಿ MLA ನಿನ್ನೆ ಮಾಡ್ಯಾನ ಅಂತ ಹೇಳಿಕತ್ತೀವಿ. ನಾಳೆಗೆ ಅವ್ರು ಮಾಡಿದ್ರ ನಾಡ್ದ ಮತ್ತೆ ನಿಮ್ ಕರಿತೀವಿ, ನಿಮ್ ಕೈ ಜೋಡಿಸ್ ಹೇಳ್ತೀವಿ, ನೀವು ಬರ್ಬೇಕು ನಮ್ಮಲ್ಲಿ. ಇದು ಕಂಟಿನ್ಯೂ ಆಗೋದೀಗ. ಸರ್ ಈಗ ನೀವು ಡೂಪ್ಲಿಕೇಟ್ BLO ಹಿಡಿದಿದ್ರಲ್ವಾ? ಹೌದ್ರಿ, BLO ತಾನೇ? ಹೌದು. ಓರ್ನಲ್ ಇಲ್ಲ, BLA 2. ಅವ್ರ ಮೇಲೆ ಡೂಪ್ಲಿಕೇಟ್ ಅದಾನ, ಇವ ಅನೈತಿಕವಾಗಿ ಬಂದಾನ, ಇಲ್ಲಿ ಸಿದ್ಧಸೇರಿಯಿಂದ ಬಂದಾನ. ಕಂಪ್ಲೇಂಟ್ ಯಾಕೆ ಮಾಡ್ಲಿಲ್ಲ? ಕಂಪ್ಲೇಂಟ್ ನಾವು ಕಮಿಷನರ್ ಮಾಡಿ ಕಂಪ್ಲೇಂಟ್ ಪೊಲೀಸ್ ದೂರ ದಾಖಲೆ ಸಲ್ಲಿಸಬೇಕಾಗಿತ್ತು. ಪೊಲೀಸ್ ದೂರ ದಾಖಲೆ BLA ಮಾಡ್ಬೇಕು, BLA 1 ಮಾಡ್ಬೇಕು. ನಾವು ಮಾಡ್ಲಾಕ್ ಹೋದ್ರೆ ನಾವು ಪ್ರೂಫ್ ಗೂಡ ಪೇಪರ್ ಗೂಡ ಕಮಿಷನರ್ ಕೊಟ್ಟಿವಿ. ಕಮಿಷನರ್ ನೀವು ಕೇಸ್ ಮಾಡ್ಬೇಕಂತ. ಕಮಿಷನರ್ ಕೇಸ್ ಮಾಡ್ತೀನಿ ಅಂತ ನಿನ್ನೆ ನಾವು DC ಸಾಹೇಬ್ರ ಬಲ್ಲಿ ಹೋಗೋರಿದ್ರು. ಆಕ್ಷನ್ ತಗೊಂಡಿಲ್ಲ, ಒಂದ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಲ್ಲ, ಇಂಥವ್ರು ಇದರ ಹೇಳಿಲ್ಲ. ಅದ್ರ ಕುರಿತಾಗಿ ಏನು ನೀವು ಮನವಿ ಕೊಟ್ಟಿದ್ದು ಒಂದು ಜೆರಾಕ್ಸ್ ಕೊಟ್ಟಿಲ್ಲ? ಅವ್ರ ಕೈಯಾಗ ಕೊಟ್ಟು ನಾ ವಿಡಿಯೋ ಮಾಡಿ ನ್ಯೂಸ್ ಒಳಗ್ನು ಕೊಟ್ಟಿನಿ. ಅವ್ರ ಬೋನ್ನವ್ರ ಬಲ್ಲಿ ಕೊಟ್ಟು ಕೇಸ್ ಮಾಡ್ತೀನಿ. ನಾ DC ಸಾಹೇಬ್ರ ಬಲ್ಲಿ ಹೋಗ್ತೀನಿ. ನಾನು DC ಸಾಹೇಬ್ರ ಎದ್ದಿದ್ದಿಲ್ಲ. ಈಗ ನಿಮ್ ಮೀಟಿಂಗ್ ಮಾಡಿ ನಾ ಅಲ್ಲಿ ಹೋಗ್ತೀನಿ. ಇದಕ್ಕೆ ಏನು ಮಾಡ್ತೀರಿ? ಅವ್ರು BLA ಇದ್ದವ್ರು ಮಾಡ್ಲಿ. ನಮ್ಮ ಹೊತ್ನೋಕಳು ನಿಮ್ಮ ಹೊತ್ನೋಕಳು. ನೀವು ಆ ಕ್ಷೇತ್ರದ ಮತದಾರರಿದ್ದೀರಿ. ಹೌದು. ನೀವು ನಿಮ್ ಜವಾಬ್ದಾರಿ ಆಗ್ತಾವ ಅಂತ ಡೂಪ್ಲಿಕೇಟ್ ಬಂದಾಗ ನೀವು ಅವ್ರ ಮೇಲೆ ಇಂಥವ್ರು ಬಂದು ಹಿಂಗ್ ಕೇಸ್ ಮಾಡ್ರಂತೆ ನಾವ್ ಹಿಡಿದು ತಿಳಿದೆ. ಯಾರು ಕಂಪ್ಲೇಂಟ್ ಕೊಡಬಾರ್ದು ಅಂತ ಹೇಳಿದೆ. ಕೊಡಬಾರ್ದು, ನಾನೇ ಹಿಡಿದು ಕೊಡ್ಲಿ ಬಿಡ್ಲಿ, ಅವ್ರು ಡಿಪಾರ್ಟ್ಮೆಂಟ್ ಮಾಡ್ತಾರೆ. ನೀವು ಒಬ್ಬರ ಅಧಿಕಾರಿ, ನಾನೇ ಹೋಗಿ ಹಿಡಿದು ಕೊಟ್ಟಿನಿ. ಅವ್ರ ಕಮಿಷನರ್ ನಾ ಮಾಡ್ಬೇಕಾಗ್ತೈತಿ. ಈ BLO 1 ಮಾಡ್ಬೇಕು, ನೀವು ಮಾಡ್ಲಾಕ್ ಹೋಗ್ಬೇಡ. ನಾನು ಬಿಟ್ಟಿನಿ ಕಮಿಷನರ್ಗೆ. ಕೈಯಾಗ ಹೋಗಿ ಹಿಡಿದು ಪೇಪರ್ನು ಕೈಯಾಗ ಕೊಟ್ಟಿನಿ, ನ್ಯೂಸ್ ಮಾಡಿ ಕೊಟ್ಟಿನಿ. ಏನಂದ್ರೆ ಸರ್ ಕಮಿಷನರ್ ಕೇಸ್ ಮಾಡ್ತೀನಿ, ಸಸ್ಪೆಂಡ್ ಮಾಡ್ತೀನಿ ಅಂದಾರ. ನೋಡ್ತೀನಿ. ಇಲ್ಲಿಕಂದ್ರ ನೀವು ಹೆಂಗ್ ಮಾಡ್ಲಿಕ್ಕತ್ತೀರಿ, ಇದು ಮಾಡಬೇಡ ಅಂತ ಹೇಳಿಕತ್ತೀವಿ. ಇದಕ್ಕಿಂತ ಮೊದಲು ನಮ್ಗೆ ಹೆಂಗೆ ಮಾಡಿರಿ, ಹೆಂಗೆ ಮಾಡಿ ನೀವು ಎಲ್ಲಾರು ಸೋರ್ಸಿರಿ. ಇದು ಮಾಡಬೇಡ್ರಿ. ಅಧಿಕಾರಿಗಳು ಶಾಮೀಲ್ ಇಲ್ಲ, ಅಧಿಕಾರಿ ಈಗ ನಿಮ್ BLO ಸರ್ಕಾರಿ ಅವ. ಅವರು OTP ಬೇರೆ ಅವ್ರ ಕೈಯಾಗಿ, ಇವ್ರ ಕೈಯಾಗ, ನನ್ ಕೈಯಾಗ, ನಿಮ್ ಕೈಯಾಗ ಕೊಟ್ರೆ ನೀವು ಡಿಲೀಟ್ ಮಾಡ್ತೀರಿ, ಇಡ್ತೀನಿ. ಅಲ್ಲ, ಇದ್ರಾಗ ಅಧಿಕಾರಿಗಳು ಶಾಮೀಲ್ ಅದಾರ. ಮತ್ತೆ ಡೂಪ್ಲಿಕೇಟ್ OTP ಇನ್ನೊಬ್ರ ಕೈಯಾಗ ಬರ್ತದ ಅಂತಂದ್ರೆ ಹೆಂಗೆ ಇದು? ಅದೇ ಕೇಳಿದಿವ್ರಿ ನಾವು ಅವ್ರಿಗೆ. ಅದಕ್ಕೆ ತೈಕ ನೀವು ಹಿಡಿದ್ ಕೇಳಿ ನಾವು ಕೊಟ್ಟಿವಿ. ಅವ್ರ ತನಿಖೆ ಮಾಡ್ತೀನಿ ನಾವು ಹೇಳ್ತೀವಿ. ಅವ್ರು ಬರ್ತಾರ ಗುಂಡಾಗಿರಿ ಯಾಕೆ ಮಾಡ್ತೀರಿ? ಇದು ಬಿಜಾಪುರದ 8 ವರ್ಷಲಿಂದ ಸುಧಾರ್ಸ್ಯಾರ ಅಂತ. ಏನ್ ಸುಧಾರ್ಸ್ಯಾರ? ಬ್ಯಾಂಕ್ ಸುಧಾರ್ಸ್ಯಾರ, ಪರ್ಮಾಡ್ ಸುಧಾರ್ಸ್ಯಾರ, ಮನೆ ಸುಧಾರ್ಸ್ಕೊರ. ಏನ್ ಒಂದ್ ದೊಡ್ಡ ಫ್ಯಾಕ್ಟ್ರಿ ತಂದಾರ, ಒಂದ್ ಉದ್ಯೋಗ ತಂದಾರ. ಇದ್ದಿದ್ದೆ ಫ್ಯಾಕ್ಟ್ರಿಗೆ ಹೋಯ್ದು ಎಲ್ಲಾರ್ದು ರೊಕ್ಕ ಹಾಕ್ಯಾರ. ಫ್ಯಾಕ್ಟ್ರಿ ಬಂದದ.
ಇಲ್ಲಿ ಏನಾರೇ ಬಿಜಾಪುರ ಸಿಟಿ ಮಂದಿಗೆ ಒಂದು ದೊಡ್ಡ ಕಾರ್ಖಾನೆ ತಂದಾರ, ಒಂದು ಉದ್ಯೋಗ ಕೊಟ್ಟಾರ, ಏನ ಹೈಪರ್ ಮಾರ್ಟ್ ಮಾಡ್ಯಾರ, ಅದೇ ಬಂದ್ ಬಿದ್ದೈತಿ. ಮತ್ತೇನ್ ಮಾಡ್ಯಾರ? ಜನರಿಗ ಒಂದ್ ಚಲೋ ಉದ್ಯೋಗ ಕೊಡ್ರಿ, ಚಲೋ ಉದ್ಯೋಗ ತರ್ರಿ ತಂದು ಬಿಜಾಪುರ ಸಿಟಿ ಮಂದಿ ನಿಮ್ಗೆ ಆರಸ್ ಕೊಟ್ಟಾರ. ನೀವು ಬೋಕಸ್ ಮಾಡಿಲ್ಲ, ನೀವು ಬಹಳ ಸತ್ಯ ಸಾವಿತ್ರಿ ಅದಿರಿ, ಅತಿ ಪವಿತ್ರಿ ಅದಿರಿ. ಹಂಗ ಮಾಡ್ತಾರ ಅವ್ರು. ಏನು ಸುಳ್ಕ ನಮ್ ಖರೆ. ನಾವೇ ಬೋಕಸ್ ಯಾರ ಗುಡಿಯಾಗ ಕೂತು ಮಂದಿರದೊಳಗೆ ಕೂತು ಮಾಡಿಲ್ರಿ. ನೀವು ಎಲ್ಲಾ ಚಾನಲ್ದೊಳಗೆ ನನ್ನ ಬಲ್ಲಿ ಎಲ್ಲಾ ಕಡೆ ಅದ. ನಾವು ಯಾರು ಗುಡಿಯಾಗ ಕೂತಾರಂತನೂ ಹೇಳಂಗಿಲ್ಲ, ಮಸೂತಿ ಎಲ್ಲಾರು ಮಾಡ್ಲಾಕತ್ತಾರ. ಇದು ತೆಪ್ಪ ಮಾಡಿದ್ದು ನಾವು ತೆಪ್ಪ ಅಂತ ಹೇಳಿಕತ್ತೀವಿ. ಈಗ ಅವ್ರವ್ರ ಮನೆಗೆ ಕೊಡ್ಬೇಕು, ಅವ್ರು ತುಂಬ ಕೊಡ್ಬೇಕು. ಯಾರು ಬ್ಯಾಡ ಅಂತಾರ? ನೀವು ಬೊಕ್ಕಸ ಮಂದಿ ತಂದು ಏನಾದ್ರು ನೀವು ಅಲ್ಲಿ ಮನೆ ಬೇರೆಯವ್ರವ್ರು ಫೋನ್ ಮಾಡ್ಲಾಕತ್ತಾರ, ನೀವು ಅಲ್ಲಿ ಮಾಡ್ಲಾಕ್ ಹೋಗ್ಬೇಡ್ರಿ, ಬಿಜಾಪುರ ಸಿಟಿಯಾಗೆ ಮಾಡ್ರಿ, ನಾವು ಬಾಡಿಗೆ ಕರಾರ್ ಪತ್ರ ಕೊಡ್ತೀನಿ, ಕೊಡ್ರಿ ನೋಡುನು. ನಾವು ಪೂರಾ ಮನೆ ಚೆಕ್ ಮಾಡ್ತೀವಿ, ಹೋಗ್ತೀವಿ. ನಮ್ಮ ಬಿ ಎಲ್ ಅದಾರ, ಅವ್ರಿಗೂ ನಾವು ಕೇಳ್ತೀವಿ. ದಬ್ಬಾಳಿಕೆ ಮಾಡಕ್ಕೆ ಸಾಹೇಬ್ರ ನೀವು ಹಂಗೆ ಕೇಳ್ತೀರಿ. ಅವ ಒಂದು ಥರ್ಡ್ ಕ್ಲಾಸ್ MLA ಅದಾನ. BLO ಬಲ್ಲಿ ನಿಮ್ಮ ಬಲ್ಲಿ ವಾಟ್ಸಾಪ್ದೊಳಗೆ ಇಂಟರ್ನೆಟ್ದೊಳಗೆ ಕಂಪ್ಲೀಟ್ ಆಗ್ತೈತಿ. ನಿತ್ತಲ್ಲಿ ಒಂದು ಮೆಸೇಜ್ ಮಾಡಿದ್ರೆ ನಿಮ್ಗೆ ಯಾರ್ಯಾರ ದಬ್ಬಾಳಿಕೆ ಮಾಡಿದ್ರೆ ನೀವು ಸುಮ್ಕೊಂಡರ್ತಿ. ಕರೆಕ್ಟ್ ಮಾಡ್ರಿ. ಹಿಂಗೆ ಬೇರೆಯವ್ರ ಕೈಯಾಗ ಕೊಡ್ಬ್ಯಾಡ್ರಿ, OTP ಕೊಡ್ಬ್ಯಾಡ್ರಿ. ಅವ ಒಂದು ಥರ್ಡ್ ಕ್ಲಾಸ್ MLA ಅದಾನ, ನಮ್ಗೆ ಹೇಳ್ತಾನ. ಅವರು ಭಾಳ ಇದು ಅದಾರ. ಆ ಬೈಗಳ ಅವನ ಅಪ್ಪ ಬೈತೀನಿ, ಅವ ನಮ್ಗಂದಾನ, ನೀ ಬಸನಗೌಡ್ರ ನೀವೇನು ಬೈತೀರಿ ನಿಮ್ಮ ಅಪ್ಪ, ನಾವು ರೋಡ್ ಮ್ಯಾಗನೂ ಬೈತೀವಿ, ಅದು ನಮ್ಗೆ ಇದು ಶೋಭಾ ಬರಂಗಿಲ್ಲ. ನಾನು ಒಂದು ಹಚ್ಕ್ ಹೋಗಿ ಬಂದೀನಿ, ನಿನಗೆ ಒಬ್ಬಂಗೆ ನಾ ಬೈತೀನಿ, ನನ್ನ ಒಬ್ಬಗೆ ನೀ ಬೈ. ನಿನ್ನ ಸಮಾಜಗೆ, ನಿನ್ನ ಮಕ್ಳಿಗೆ, ನಮ್ಮ ಸಮಾಜಕ್ಕೆ ನೀ ಬೈಬೇಡ. ನಂದು ನಿಮ್ದದ ಬೈರಿ. ನಮ್ಮ ಸಮಾಜಕ್ಕೆ ಯಾಕೆ ಏನು ಮಾಡೈತಿ? ಏನಾರ ಮಾಡೈತಿ ನಮ್ಮ ಸಮಾಜ ನಿಮ್ಗೆ? ಒಂದು ಖಾದ್ರಿ ವಕೀಲ್ ಬೈದಾನಂತ ಹೋದ್ರು. ಅದಕ್ಕಿಂತ ಮೊದಲ ಸಿದ್ದರಾಮಯ್ಯ ಸಾಹೇಬ್ರ ಸಲುವಾಗಿ ಯಾವರೇ ಏನಂತ ಬೈತಾರ? ನೀವು ಅದಿರಿ, ನೀವೇ ಏನಂತ ಬೈತಾರಿ? ಒಂದ್ ದಿವ್ಸ ಮೊದಲ. ಯಾಕ ಕಡಿತೈತೇನ? ಕಡಿತೈತಿ ಬೈಲಾಕ? ಖಾದ್ರಿ ವಕೀಲ್ ಬೈದಾನ. ಆ ಉಳ್ಕಿದ ಮಂದಿ ಎಲ್ಲಾ ಮೆಂಬರ್ಗಳು ಕೇಸ್ ಮಾಡ್ಲಾಕ್ ಹೋಗ್ಯಾರ. ಆ ಮೆಂಬರ್ಗಳಿಗೂ ಬುದ್ಧಿ ಇಲ್ಲ. ಒಂದ್ ದಿವ್ಸ ಬಸನಗೌಡ್ರು ಬೈದಾರಂತ ನಿಮ್ ಚಾನಲ್ದೊಳಗೆ ಅದ. ಒಂದ್ ದಿವ್ಸ ಮೊದಲ ಸಿದ್ದರಾಮಯ್ಯ ಸಲುವಾಗಿ ಮೈನಾರಿಟಿ ಮಂದಿಗೆ ಏನಂತ ಬೈದಾರ? ಅವ್ರು ಒಬ್ಬರೇ ಹೋರಾಟ ಮಾಡ್ಯಾರೇನು? ಇವ್ರು ಮಾಡಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಬಲ್ಲಿ ಅದು ನಮ್ಮ ಪಾರ್ಟಿದ ಹೈಕಮಾಂಡ್ ಅದ. ಹೈಕಮಾಂಡ್ ಏನ್ ಹೇಳ್ತಾರ ಅದು ನಾವು ಕೇಳ್ಬೇಕು. ನಮ್ಮ ಮೈನಾರಿಟಿ ಮಂದಿಗೆ ಯಾಕೆ ಬೈದ್ರಿ? ಅವತ್ತು ನೀವು ಹೋದ್ರಿ ಎಲ್ಲಾರು ಕೂಡಿ, ಯಾರ ಮೆಂಬರ್ಗಳು, ನೀವು ಮೆಂಬರ್ಗಳು ಅದು ಕೇಳಿದ್ರನ? ಒಂದ್ ದಿವ್ಸ ಮೊದಲ ಯಾಕೆ ಬೈದ್ರಿ ಅವ್ರಿಗಂತ? ಮತ್ತೆ ನೀವು ಬೈಬೇಕು, ಮೈನಾರಿಟಿ ಮಂದಿ ಬಯಸ್ಕೊತ್ ಕುಂದರ್ಬೇಕು. ಕಡಿತೈತೇನ ಸಣ್ಣಾಗಿ? ಮತ್ ಹುಷಾರ. ಇವತ್ತ ಅವ್ರ ಮಧ್ಯಾಹ್ನ ಕೇಳಿದ್ರ ನಾಳೆಗ್ ನಿಮ್ ಕೈ ಜೋಡಿಸ್ತೀನಿ, ನಾಳೆಗ್ ಮತ್ತೊಂದು ಪ್ರೆಸ್ ನೀವು ಬರ್ಬೇಕೆ. ಇದು ಕಂಟಿನ್ಯೂ ಆಗುದೇ ರೀ ಪ್ರೆಸ್. ಬಿಜಾಪುರ ಮುಸ್ಲಿಂ ನಾಯಕರಿಗೆ ಕಾಂಗ್ರೆಸ್ ಸರ್ಕಾರ ಆದ್ಯತೆ ಕೊಡಾಕತ್ತಿಲ್ಲ ಅಂತ ಮೊನ್ನೆ ಒಂದು ವರದಿ ಕೇಳಿದ. ಸಾಹೇಬ್ರ 100 ಮಂದಿ ಯಾಕ 200 ಮಂದಿ ಅದಾರ, ಅದರಾಗ ಬರುದೇ 10, 12, 13 ನನ್ಗೆ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಇಲ್ಲಿಯ ಮುಸ್ಲಿಮರ ಈಗ ನಿಮ್ದು ಪರಿಸ್ಥಿತಿ ನೋಡಿದ್ರೆ, ಇಲ್ಲಿಯ ಮುಸ್ಲಿಮರ ಪರಿಸ್ಥಿತಿಗಳು ನೋಡಿದ್ರೆ, ಮುಸ್ಲಿಂ ನಾಯಕರುಗಳ ಪರಿಸ್ಥಿತಿ ನೋಡಿದ್ರೆ, ಉಸ್ತುವಾರಿ ಸಚಿವರು ನಿಮ್ಮನ್ನ ಕೈ ಹಿಡಿತಾ ಇಲ್ಲ. ನೀವು ಹೇಳ್ರಿ. ಅಧಿಕಾರಿಗಳು ನಿಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ. ಹೇಳ್ರಿ. ಅಧಿಕಾರಿಗಳೇ ಶಾಮೀಲ್ ಆಗಿ ಬೇರೆ ಬೇರೆ ಮಠ ಹಿತಾಸಕ್ತಿಗಳ ಆಟ ಆಡ್ತಾ ಇದ್ದಾರೆ. ಹೇಳ್ರಿ. ನೀವು ಮುಸ್ಲಿಂ ಲೀಡರ್ಸ್ಗಳು ಅಸಹಾಯಕರಾಗಿದ್ದೀರಿ. ಇದು ಮುಸ್ಲಿಮರಲ್ಲಿ ನಡೀತಕ್ಕಂಥ ಚರ್ಚೆ. ಹೇಳಿರಿ. MB ಪಾಟೀಲ್ ಸಾಹೇಬ್ರು ನಮ್ ಗೂಡ ಅದಾರ. ಇಲ್ಲ, ನಮ್ ಎಲ್ಲಾ ಮುಸ್ಲಿಂ ನಾಯಕರ ಜೋಡಿ ಅದಾರ. ಎಲ್ಲಾರು ಕೂಡಿ ನಾವು ಲೀಡರ್ಸ್ ಕೂಡಿ ಮಾಡ್ಲಿಕ್ಕತ್ತೀವಿ. ಎಲ್ಲಾರು ತಳಗಿಂದ ಹಿಡಿದು ಮ್ಯಾಗಿನ ತನ ಎಲ್ಲಾರು ನಮ್ ಲೀಡರ್ಸ್ ನಮ್ ಗೂಡ ಅದಾರ. ನಾವು ಮಾಡ್ಲಿಕ್ಕತ್ತೀವಿ. ನಾವೊಂದು ಪಾರ್ಟಿ ಕ್ಯಾಂಡಿಡೇಟ್ ಅದೀನಿ. ನನ್ಗ 86,000 ವೋಟ್ ಹಾಕ್ಯಾರ. ನನ್ನ ಪಾರ್ಟಿ ಎಲ್ಲಾ ಲೀಡರ್ಸ್ ನಾ ತಗೊಂಡು ನಮ್ಮ ಪಾರ್ಟಿ ಸಲುವಾಗಿ ನಾ ಬಿಜಾಪುರ ಸಿಟಿ ಆಗ್ಲಿ, ಬಿಜಾಪುರ ಜಿಲ್ಲಾ ಆಗ್ಲಿ, ನಾವು ಸ್ವಂತ ನಾವು ನಮ್ಮ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀವಿ. ನಮ್ಗ ಯಾರ ಪಾರ್ಟಿ ನಮ್ ಗೂಡದ, ಯಾರು ಇರ್ಲಿ ಬಿಡ್ಲಿ,
ಎಲ್ಲಾರು ನಮ್ ಗೂಡ್ ಅದಾರ, ನಾವು ಅವ್ರ ಸಲುವಾಗಿ ಕೆಲಸ ಮಾಡ್ತೀವಿ. ಕೆಲಸ ಮಾಡ್ತೀರಿ, ಕೆಲಸ ಮಾಡೋದು ಬಂದಿಲ್ಲ ಈಗ. ಹಾ, ನಿಮ್ಮನ್ನ ಕರೆಗಣಿಸಲಾಗ್ತಾ ಇದೆ. ಏನು ಇಲ್ಲ ನಮ್ಗ. ನಿಮ್ಮ ಮಾತಿಗೆ ಬೆಲೆ ಸಿಗ್ತಾ ಇಲ್ಲ. ಮಾತಿಗೆ ಉಸ್ತುವಾರಿ ಸಚಿವರು ಬೆಲೆ ಕೊಡ್ತಾ ಇಲ್ಲ. ಅಂದ್ರೆ ನನ್ಗ ಬ್ಯಾಡ ಅಂದಿನ್ರಿ, MLC ಬ್ಯಾಡ ಅಂದೀನಿ, ನಿಗಮ್ ಮಂಡಳಿ ಬ್ಯಾಡ ಅಂದೀನಿ. ಎಲ್ಲಾ ನಮ್ ಪಾರ್ಟಿ ಅವ್ರ ಕೊಡ್ರಿ, ನಮ್ಗೊಂದ್ 4-5 ಮಂದಿಗೆ ಇರೋದೇ ಒಬ್ಬಗ್ ಸಿಗ್ತೈತಿ ಯಾರಿಗಾರೆ. ಈಗ ಯಾರಿಗ ನಸೀಬ್ದೊಳಗ ಎಲ್ಲಾರು ಕೂಡಿ ಮಾಡ್ತಾರ ಅವ್ರಿಗೆ ಆಗ್ತೈತಿ. ನಮ್ಮ ಪಾರ್ಟಿ ಅವ್ರಿಗೆ ಹೇಳಿದ್ವಿ, ನೀವು ನಾರಾಜ್ ಆಗಬೇಡ್ರಿ, ಎಲ್ಲಾರು ಕೂಡಿ ಮಾಡೋನು, ಒಂದ್ ದಿವ್ಸ ನೀವು ಬರ್ತೀರಿ, ನಿಮ್ಗೆಲ್ಲ ಸಿಗ್ತೈತಿ, ಪಾರ್ಟಿ ಮಾಡ್ತೈತಿ ಅಂದಿ. ಚುನಾವಣೆ ಒಳಗೆ ಸರ ನಿಮ್ಮ ಪ್ರಭಾವಿ ಕಾಂಗ್ರೆಸ್ ನಾಯಕರ ಒಳ ಒಪ್ಪಂದದಿಂದ ನೀವು ಸೋತಿರಿ ಅಂತ ಚರ್ಚೆ. ಏನು ಇಲ್ಲ, ಈ ಬೊಕ್ಕ ಸೋಟ್ಲಿಂದ ಅವ್ರು ಗೆದ್ದಾರ, ಅವ್ರ ಬೊಕ್ಕ ಸೋಟ್ ಮಾಡಿಲ್ಲ ಅಂತಾರ, ನಾ ಕೇಸ್ ಸೋತೀನಿ ಅಂತಾರ. ನಿಂದರಿ ಒಂದ್ ಮಿನಿಟ್, ಒಳ ಅಪ್ಪಂದ್ ಏನೂ ಇಲ್ಲ. ನಾ ಕ್ಯಾಂಡಿಡೇಟ್ ಅದೀನಿ, ನಾ ಕ್ಯಾಂಡಿಡೇಟ್ ಹೇಳಿಕತ್ತೀನಿ. ಬೋಕಾ ಸೋಟ್ಲಿಂದ ಗೆದ್ದಾರ, ಅವ್ರು ಬೋಕಾ ಸೋಟ್ ಮಾಡಿಲ್ಲ. ಅವ್ರ ನಾ ಸಿದ್ದೇಶ್ವರ ಗುಡಿ ಮುಟ್ಟನಂಗಿಲ್ಲ. ಅವ್ರ ಮಕ್ಕಳಿಗೆ ಮುಟ್ಲಿ, ನಾನ್ ಮಕ್ಕಳಿಗೆ ಮುಟ್ತೀನಿ, ಅವ್ರ ನಾ ಬೋಕಸ್ ಮಾಡಿಲ್ಲ ಅಂತ. ಇಟ್ ಸಿದ್ದೇಶ್ವರ ಗುಡಿ ಮುಟ್ರ ಅದಕ್ ತಯಾರ, ಬೋಕಸ್ ಮಾಡಿಲ್ಲ ಅಂತ ಅವ್ರ ಮಕ್ಕಳು ಮುಟ್ಲಿಕ್ಕಂದ್ರ ಅದಕ್ ತಯಾರ. ನಾನ್ ಮಕ್ಳಿಗೂ ನಾ ತರ್ತೀನಿ, ನೀವೇ ಎಲ್ಲಿ ಚಾಯ್ಸ್ ಮಾಡ್ತೀರಿ. ಅವರು ಮತ್ ಅದೊಂದು, ಅವರು ಅಪ್ಪ ಗುಟ್ಟಿಲ್ಲ, ಅವ್ರು ಬರೇ ಸುಳ್ಳು ಹೇಳ್ತಾರ. ನಿಮ್ಮ ಅಪ್ಪಗೇನೆ ಕರೆ ಹುಟ್ಟಿದ್ರಿ, ಎರಡು ಚಾಲೆಂಜ್ ಮಾಡಿ ನಮ್ಗೆ ಯಾವಾಗ ಬಲ್ಲಿ ನಿಮ್ ಕಡೆಯಿಂದ ಮುಖಾಂತರ ಯಾವಾಗ ಕರೀರಿ, ನಾವು ಬರ್ತೀವಿ. ಮತ್ತ ನಾಳೆಗೊಮ್ಮೆ ಅವ್ರು ಇವತ್ತು ಕೊಡ್ತಾರ, ನಾಳೆಗೊಮ್ಮೆ ನೀವು ಬರ್ಬೇಕು. ಎಲ್ಲಾರ್ಗು ವಿನಂತಿ ಮಾಡ್ತೀನಿ. ಇಲ್ಲ, ಕೇಸ್ ಮಾಡಂದೀವಿ, ಈಗ ಅದಕ್ಕೆ ಚಾಲು ಆಗ್ತೈತಿ. ಅವ್ರ ಕೇಸ್ ಮಾಡಬೇಕು. ಮೈನಾರಿಟಿ ರಿಸರ್ವೇಶನ್ ಬಂದಾಗ 30 ಜನ ಆಕಾಂಕ್ಷಿ ಆಗ್ತಾರೆ. MLC ವಿಷಯ ಬಂದಾಗ ಸಾಕಷ್ಟು ಜನ ಮೈನಾರಿಟಿ ಮುಂದ್ಗಡೆ ಬರ್ತಾರೆ, ನಾನು ಆಕಾಂಕ್ಷಿ, ನಾನು ಮೈನಾರಿಟಿ ಅಂತ. ಏನಾದ್ರೂ ವಿವಾದ ಆದಂದ್ರೆ ಎಸ್ಆರ್ಗೆ ಆಗಲಿ ಬೇರೆಯವ್ರಿಗೆ ಉತ್ತರ ಕೊಡಕ ಮೈನಾರಿಟಿ ಲೀಡರ್ ಯಾಕೆ ಬರಲ್ಲ ಸರ್? ಎಲ್ಲಾರು ಬರ್ತಾರೆ, ಎಲ್ಲಾರು ಮಾಡ್ತಾರೆ. ಇದು ನಾ ಮಾಡೋದಿತ್ತು, ಅದಕ್ಕೆ ಮೈನಾರಿಟಿ ಲೀಡರ್ಸ್ ಬಂದಿಲ್ಲ. ಇವೆಲ್ಲ ಲೀಡರ್ಸ್ ನಮ್ಮ ಮೈನಾರಿಟಿ ಮೆಂಬರ್ ಅದಾರ. ಇವೆಲ್ಲ ಮೇಡಮ್ ನಮ್ಮ ಲೀಡರ್ಸ್ ಅದಾರ. ನಾವು ಕೂಡಿ ಮಾಡ್ತೀವಿ, ಎಲ್ಲಾರು ನಾವು ಕೂಡಿ ಅದೀವಿ.